ಎಲ್ರಿಗೂ ನಮಸ್ಕಾರ. ನಾವಿವತ್ತು ಲೆಮನ್ ಚಿಕನ್ ಮಾಡೋಣ. ಇನ್ನು ಯಾರ್ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕಮೆಂಟಲ್ಲಿ ನಿಮಗೆ ಯಾವುದಾದ್ರೂ ರೆಸಿಪಿ ಬೇಕಿದ್ದರೆ ಕಮೆಂಟ್ ಮಾಡಿ, ನಾನು ಆ ರೆಸಿಪಿನ ಮಾಡಿ ಹಾಕಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಹಾಗೆಯೇ ಇಷ್ಟ ಆದವರೆಲ್ಲ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ನೀವು ಕಮೆಂಟ್ ಮಾಡಿ ಹೇಳೋದ್ರಿಂದ ನಂದು ಏನಾದರೂ ಮಿಸ್ಟೇಕ್ ಇದ್ದರೆ ನಾನು ಸರಿ ಮಾಡ್ಕೋತೀನಿ. ಹೀಗೆ ಸಪೋರ್ಟ್ ಮಾಡ್ತೀರಿ. ಬನ್ನಿ ಈಗ ಶುರು ಮಾಡೋಣ. ಶುಂಠಿ 4 ಹಸಿಮೆಣಸಿನಕಾಯಿ ತೊಗೊಂಡಿದ್ದೀನಿ, ಹಾಗೆ ಸ್ವಲ್ಪ ಬೆಳ್ಳುಳ್ಳಿ, ಇಷ್ಟನ್ನು ಈಗ ಮಿಕ್ಸಿ ಮಾಡ್ಕೊಳ್ಳೋಣ. ಮಿಕ್ಸಿ ಮಾಡ್ಕೊಳ್ಳಿಕ್ಕೆ ಹಾಕೊಳ್ಳುವ. ಸ್ವಲ್ಪ ನೀರು ಹಾಕ್ಕೊತಾ ಇದ್ದೀನಿ. ನೋಡಿ, ಮಿಕ್ಸಿ ಮಾಡ್ಕೊಂಡಿದ್ದೀನಿ, ಆಗಿದೆ. ನಾವೀಗ ಮಿಕ್ಸಿ ಮಾಡಿದ್ವಲ್ಲ ಅದನ್ನು ಹಾಕೋಣ ಒಂದು ಬೌಲಿಗೆ. ನೋಡಿ, ಮೊಸರು ಹಾಕೊಳ್ಳೋಣ. ಈಗ ನೀಟಾಗಿ ವಾಶ್ ಮಾಡಿಟ್ಟಿದ್ವಲ್ಲ ಚಿಕನ್ ಹಾಕೊಳ್ಳೋಣ. ನೀಟಾಗಿ ಮಿಕ್ಸ್ ಮಾಡಿಕೊಳ್ಳುವ. ಈಗ ನೋಡಿ, ನೀಟಾಗಿ ಮಿಕ್ಸ್ ಮಾಡಿದ್ದೀನಿ. ಈಗ ಇದನ್ನು ಹಾಗೆ ಒಂದು 10 ನಿಮಿಷ 1 ಅವರ್ ತನಕ ಇದು ಉಣಿಲಿಕ್ಕೆ ಬಿಡಬೇಕಾಗತ್ತೆ. 1 ಅವರ್ ತನಕ ಇದು ಉಣಿಯೋದಕ್ಕೆ ಬಿಡೋಣ. ನೋಡಿ, ಈ ಥರ ಹಸಿರು ಮೆಣಸಿನಕಾಯಿನ ಕಟ್ ಮಾಡ್ಕೊಂಡಿದ್ದೀನಿ, ಹಾಗೆ ನಿಂಬೆಹಣ್ಣು ಕಟ್ ಮಾಡ್ಕೊಳ್ಳೋಣ. ಆ್ಯಕ್ಚುಲಿ ಇದನ್ನು ರಿಮೂವ್ ಮಾಡ್ಕೊಬೇಕಾಗುತ್ತೆ, ಬೀಜನ, ಸೀಡ್ಸ್ನ. ಆಯಿಲ್ ಹಾಕೊತಾ ಇದ್ದೀನಿ. ಚಿಕ್ಕ ಚೂರು ಹಾಕ್ಕೊಂಡಿದ್ದೀನಿ. ತುಪ್ಪ ಹಾಕೋಣ. ತುಪ್ಪ ಬೆಣ್ಣೆ ಏನು ಬೇಕಿದ್ರೂ ಯೂಸ್ ಮಾಡ್ಬೋದು. ಹಸಿಮೆಣಸಿನಕಾಯಿ ಹಾಕ್ಕೊತಾ ಇದ್ದೀನಿ, ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕೋಣ. ಹಾಗೆ ಉಣಿಲಿಕ್ಕೆ ಬಿಟ್ಟಿದ್ವಲ್ಲ ಚಿಕನ್ 1 ಅವರ್ ಆಗಿದೆ, ಈಗ ಮುಂತಿದೆ. ಈಗ ಹಾಕ್ಕೊತಾ ಇದ್ದೀನಿ. ನೀವು ಇಲ್ಲಿ ನೋಡ್ತಿರ್ಬೋದು, ಚಿಕನ್ ನೀಟಾಗಿ ಬಾಯ್ಲ್ ಆಗ್ತಿದೆ. ನೀಟಾಗಿ ಬೇಯಿಸ್ಕೊಬೇಕಾಗುತ್ತೆ. ನಾವು ಮೊಸರು ಹಾಕಿರೋದ್ರಿಂದ ಅದು ಆಟೋಮೆಟಿಕಲಿ ಸಾಫ್ಟ್ ಆಗುತ್ತೆ ಚಿಕನ್ನು. ನಾವು ನೀಟಾಗಿ ಬೇಯಿಸ್ಕೊಬೇಕಾಗತ್ತೆ ಅಷ್ಟೇ. 1 ಅವರ್ ಬೇರೆ ಉಣಿಲಿಕ್ಕೆ ಬಿಟ್ಟಿದ್ದು ಅಲ್ವಾ, ಅದು ನೀಟಾಗಿ ಸಾಫ್ಟಾಗಿ ಆಗುತ್ತೆ, ತೊಂದರೆ ಇಲ್ಲ. ನೀಟಾಗಿ ಬೇಯಿಸ್ಕೊಬೇಕಾಗುತ್ತೆ. ಎಲ್ಲ ಕಡೆ ನೀಟಾಗಿ ಮಿಕ್ಸ್ ಮಾಡಿ ಎಲ್ಲ ಕಡೆ ಬೇಯೋ ಥರ ಚಿಕನ್ನ ಬೇಯಿಸ್ಕೊಬೇಕಾಗತ್ತೆ. ಈಗಿದೆ ಒಂದು 50% ಅಷ್ಟು ಬೆಂದಿದೆ ಅಂತ ಆದಾಗ ನಾವು ಇದ್ರದ್ದು ಇನ್ನೊಂದು ಸ್ವಲ್ಪ ಮಸಾಲೆ ಉಳಿದಿರುತ್ತಲ್ಲ ಅದನ್ನು ಇದಕ್ಕೆ ಹಾಕೊಂಡ್ಬಿಡೋಣ. ಆಯಿಲ್ ಬಿಟ್ಟಿದೆ ನೋಡಿ, ಹಿಂಗೆ ಆಯಿಲ್ ಬಿಡುತ್ತಲ್ಲ ಆವಾಗ ಹಾಕೊಬೇಕಾಗತ್ತೆ. ನಾನು ಅದು ಇನ್ನೊಂದು ಸ್ವಲ್ಪ ಉಳಿದಿತ್ತಲ್ಲ ಅದನ್ನು ಪೂರ ಹಾಕ್ಕೊತಾ ಇದ್ದೀನಿ. ನೀಟಾಗಿ ಹಾಕಿ ಈಗ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಈಗ ಬೆಂದಿದೆ ಚಿಕನ್ನು. ಒಂದು 75% ಅಷ್ಟು ಚಿಕನ್ ಬೆಂದಿದೆ ಇದ್ದಾಗ ಸಾಲ್ಟ್ ಹಾಕ್ಕೊಂಡು ನಾನು ಇಲ್ಲಿ ಹರಳುಪ್ಪು ಯೂಸ್ ಮಾಡ್ತಾಯಿದ್ದೀನಿ. ನೀಟಾಗಿ ಬೇಯಲಿಕ್ಕೆ ಬಿಡೋಣ ಚಿಕನ್ನ. ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈಗ ಎಲ್ಲ ಕಡೆ ಉಪ್ಪಾಗೋ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕಾಗತ್ತೆ. ನೋಡಿ, ಈಗ ಇದಕ್ಕೆ ನಾನು ಲೆಮನ್ ಸ್ಲೈಸ್ ಥರ ಕಟ್ ಮಾಡಿ ಇಟ್ಟಿದ್ನಲ್ಲ, ಲೆಮನ್ ಮತ್ತು ಹಸಿರು ಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ. ಒಂದು ಮೆಣಸಿನ್ಕಾಯಿನ 4 ಭಾಗ ಮಾಡಿಟ್ಟಿದ್ದೆ, ಅದನ್ನು ಹಾಕ್ಕೊತಾ ಇದ್ದೀನಿ. ಎರಡನ್ನೂ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ನಾವು ಸ್ವಲ್ಪ ನಿಂಬೆಹಣ್ಣು ಹಿಡ್ಕೊಂಡಿದ್ವಲ್ಲ, ಅದನ್ನು ನಿಂಬೆಹಣ್ಣು ರಸ ಬರೋ ಥರ ಹಿಂಡ್ಕೊಳ್ಳೋಣ. ಎಲ್ಲ ಕಡೆಗೂ ಆಗೋ ಥರ ನೀಟಾಗಿ ಹಿಂಡ್ಕೋಬೇಕಾಗುತ್ತೆ. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಎಲ್ಲ ಕಡೆಗೂ ಆಗಲಿ ಅನ್ನೋ ಕಾರಣಕ್ಕೆ ಈಗ ಒಂದು 5 ನಿಮಿಷ ಪ್ಲೇಟ್ನ ಕ್ಲೋಸ್ ಮಾಡಿ ಬೇಯಿಸ್ಕೊಬೇಕಾಗತ್ತೆ.
ಒಂದು 5 ನಿಮಿಷ ಹಾಗೆ ಪ್ಲೇಟ್ ಕ್ಲೋಸ್ ಮಾಡೋಣ. ನೋಡಿ ಈಗ ಬೆಂದಿದೆ, ಆಯಿಲ್ ಎಲ್ಲ ಬಿಟ್ಟಿದೆ. ಆಯಿಲ್ ಬಿಟ್ಟಿದೆ ಅಂದರೆ ಚಿಕನ್ ಬೆಂದಿದೆ ಅಂತ. ನೋಡಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇನ್ನೊಂದು ಸಲ. ಸ್ಮೆಲ್ ಮಾತ್ರ ಸೂಪರಾಗಿ ಬರ್ತಿದೆ. ನಾನು ಇದಕ್ಕೆ 1/2 ಸ್ಪೂನಷ್ಟು ಮೆಣಸಿನಕಾಳಿನ ಪುಡಿ ಹಾಕ್ಕೊತಾ ಇದ್ದೀನಿ. ಪೆಪ್ಪರ್ ಪೌಡರು 1/2 ಸ್ಪೂನಷ್ಟು ಹಾಕ್ಕೊತಾ ಇದ್ದೀನಿ. ಮನೇಲಿ ಮಾಡಿಟ್ಟಿರೋಂಥ ಮೆಣಸಿನ ಪುಡಿ, ಹಾಗಾಗಿ 1/2 ಸ್ಪೂನ್ ಹಾಕ್ಕೊತಾ ಇದ್ದೀನಿ. ಅಂಗಡಿದೇನಾದರೂ ಆದರೆ 1 ಸ್ಪೂನಷ್ಟು ಹಾಕೊಳ್ಳಿ, ಅಂದರೆ ರೆಡಿ ಪ್ಯಾಕೆಟ್ ಬರುತ್ತಲ್ಲ ಆ ಥರದ್ದು. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ. ನೋಡಿ ಫುಲ್ ಆಯಿಲ್ ಬಿಡ್ತಿದೆ, ಇವಾಗ ಕಾಣ್ತಿದೆ ಅಂದ್ಕೊಳ್ತೀನಿ. ಫುಲ್ ಬೆಂದಿದೆ ಚಿಕನ್ ಈಗ. ಇನ್ನು ಯಾರ್ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಕಮೆಂಟ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು.